ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಮಾನ್ಯವಾಗಿ ಎಲ್ಲರೂ ಡಾಮಿನೋಸ್ ಅಥವಾ ಪಿಜ್ಜಾ ಹಟ್ಟಿಂದ ಪಿಜ್ಜಾ ತಿಂದಿರ್ತೀವಿ. ಆದರೆ ಇವತ್ತು ಸ್ಪೆಷಲ್ಲಾಗಿ ಮನೇಲೇ ಬ್ರೆಡ್ಡಿಂದ ಪಿಜ್ಜಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಟೊಮ್ಯಾಟೊ, ಆನಿಯನ್ಸ್, ಬ್ಲ್ಯಾಕ್ ಆಲಿವ್ಸ್, ಗೋಲ್ಡನ್ ಕಾರ್ನ್, ಆರಿಗ್ಯಾನೋ, ಸಾಲ್ಟ್, ಬ್ಲ್ಯಾಕ್ ಪೆಪ್ಪರ್, ಚಿಲ್ಲಿ ಫ್ಲೇಕ್ಸ್ ಮತ್ತು ಮೊಜರೆಲ್ಲಾ ಚೀಸ್. ಒಂದು ಪಾತ್ರೆಗೆ ಈಗ ತಾನೇ ತೋರಿಸಿದಂಥ ಎಲ್ಲ ಸಾಮಗ್ರಿಗಳನ್ನೂ ಹಾಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಬ್ರೆಡ್ ಸ್ಲೈಸಸ್ ತೊಗೊಳ್ಳೋಣ. ನಾನಿಲ್ಲಿ 2 ಬ್ರೆಡ್ ಸ್ಲೈಸ್ ತೊಗೊತಾ ಇದ್ದೀನಿ. ಟೊಮೆಟೊ ಸಾಸ್ ತೊಗೊಂಡು ಬ್ರೆಡ್ ಮೇಲೆ ಒಂದು ಸೈಡಲ್ಲಿ ಮಾತ್ರ ಅಪ್ಲೈ ಮಾಡ್ಕೋಬೇಕು. ಪಿಜ್ಜಾದಲ್ಲಿ ಯಾವ ಥರ ಮಾಡ್ತೀವೋ ಅದೇ ಥರ. ಪಿಜ್ಜಾ ಸಾಸೇ ಹಾಕಬೇಕಂತೇನಿಲ್ಲ, ನಾನಿಲ್ಲಿ ನಾರ್ಮಲ್ ಟೊಮ್ಯಾಟೊ ಸಾಸೇ ತೊಗೊಂಡಿದ್ದೀನಿ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಿಶ್ರಣನ 2 ಬ್ರೆಡ್ ಸ್ಲೈಸ್ ಮೇಲೂ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಕಾರ್ನರ್ ಟು ಕಾರ್ನರ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಪಿಜ್ಜಾಗೆ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಚೀಸ್ ತೊಗೊಳ್ಳೋಣ. ನಾನಿಲ್ಲಿ ಮೊಜರೆಲ್ಲಾ ಚೀಸ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆಷ್ಟು ಸಮಾಧಾನನೋ ಅಷ್ಟು ಚೀಸ್ ಹಾಕ್ಕೊಳ್ಳಿ, ಪಿಜ್ಜಾ ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರೇ, ನಮ್ಮ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಒತ್ತಿ. ಚೀಸ್ ಆದಮೇಲೆ ತುಂಬ ಇಂಪಾರ್ಟೆಂಟ್ ಐಟಮ್ ಬ್ಲ್ಯಾಕ್ ಆಲಿವ್ಸ್ ಹಾಕಬೇಕಾಗತ್ತೆ. ಬ್ಲ್ಯಾಕ್ ಆಲಿವ್ಸು ಒಂದು 5-6 ಒಂದು ಪಿಜ್ಜಾ ಮೇಲೆ ಹಾಕಿದ್ರೂ ಸಾಕಾಗುತ್ತೆ. ಇದ್ರ ಜೊತೆಗೆ ನಿಮ್ಮ ಹತ್ರ ಬೇರೆ ವೆಜಿಟೇಬಲ್ಸ್ ಇದ್ದರೂ ಯೂಸ್ ಮಾಡ್ಬೋದು. ಈಗ ಒಂದು ತವ ತಗೊಂಡು ಅದನ್ನು ಬಿಸಿ ಮಾಡಿ ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ತವ ಚೆನ್ನಾಗಿ ಬಿಸಿ ಆದಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ಬ್ರೆಡ್ ಪಿಜ್ಜಾನ ತವ ಮೇಲಿಡಿ. ಅದರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು 6ರಿಂದ 8 ನಿಮಿಷ ಬೇಯಿಸಿ. ಇಷ್ಟಾದರೆ ಪಿಜ್ಜಾ ರೆಡಿ ಆಯಿತು. ಈಗ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಸರ್ವ್ ಮಾಡಿ. ಮನೇಲಿ ಏನಾದರೂ ಮಕ್ಕಳಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮಾಡಾದಮೇಲೆ ಕಾಮೆಂಟಲ್ಲಿ ಇದ್ರ ಟೇಸ್ಟ್ ಹೆಂಗಿತ್ತು ಅಂತ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು.